ಸಕ್ಕರೆನಾಡು ಮಂಡ್ಯದಲ್ಲಿ ಗಾಂಜಾ ಘಾಟು ಗಮನಿಸ್ತಾ ಇದೆ. ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದಂತಹ ಆರೋಪಿ ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಸಂತೋಷ್ ಎಂಬ ಆರೋಪಿಯ ಬಂಧನ ಆಗಿದೆ. ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿಯನ್ನ ನಡೆಸಿದಂತಹ ಪೊಲೀಸರು ಸುಮಾರು 8 ಕೆಜಿಗೂ ಅಧಿಕ ಗಾಂಜಾವನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಂಧಿತ ಆರೋಪಿ ವಿರುದ್ಧ NDPS ಆಕ್ಟ್ ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಕಬ್ಬಿನ ಗದ್ದೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಭ್ರಮೆಯಲ್ಲಿ ಬದುಕಿದ್ದವರಿಗೆ, ಗಾಂಜಾವನ್ನ ಬೆಳೀತಾ ಇದ್ದವರಿಗೆ ಇದೀಗ ಸರಿಯಾಗಿಯೇ ಎದೆಮೂರಿ ತಟ್ಟುವಂತಹ ಕೆಲಸಗಳಾಗಿದೆ. ನೋಡಿ, ಸಾಮಾನ್ಯವಾಗಿ ಈ ಕಬ್ಬಿನ ಗದ್ದೆಗಳು ದಟ್ಟವಾಗಿ ಬೆಳೆದಿರುತ್ತವೆ. ಸೊ ಹಾಗಾಗಿ ಅಲ್ಲಿ ಒಳಗಡೆ ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸುಲಭವಾಗಿ ಯಾರೂ ಕೂಡ ಗದ್ದೆ ಒಳಗಡೆ ಹೋಗಿ ನೋಡೋದಿಲ್ಲ. ಸೊ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಇದೀಗ ಈ ಸಂತೋಷ್ 8 ಕೆಜಿ ಗಾಂಜಾವನ್ನ ಬೆಳೆದಿರೋದು ಪತ್ತೆಯಾಗಿದೆ. ನೋಡಿ, ಕಾನೂನಿನ ಕಣ್ಣಿಗೆ ಯಾರೂ ಕೂಡ ಮಣ್ಣೆರ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಗಾಂಜಾ ಈ ಒಂದು ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದಂತಹ ಗಾಂಜಾವನ್ನ ಪಕ್ಕಾ ಇನ್ಫಾರ್ಮೇಶನ್ ಪಡೆದುಕೊಂಡು ಮಂಡ್ಯ ಪೊಲೀಸರು ಇದೀಗ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ತಡಮಾಡದ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ತಗ್ಗಹಳ್ಳಿಯ ಸಂತೋಷ್ ಗದ್ದೆ ಮೇಲೆ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಇದೀಗ ಆತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ.